ಪಂಚಾಯಿತಿಗೆ ಸೇರಿವೆ. ಬುಡಕಟ್ಟು ಜನಾಂಗದವರು ಪಂಚಾಯಿತಿ ಸದಸ್ಯರು ಆಗಿದ್ದಾರೆ, ಅಧ್ಯಕ್ಷರು ಕೂಡ ಆಗಿದ್ದಾರೆ. 3-4 ಹಳ್ಳಿಗಳು ಸೇರಿ ಗ್ರಾಮ ಪಂಚಾಯಿತಿ ಆಗಿದೆ. ಗ್ರಾಮ ಪಂಚಾಯಿತಿಗಳು ಸೇರಿ ತಾಲೂಕು ಪಂಚಾಯಿತಿ ಆಗಿದೆ. ತಾಲೂಕು ಪಂಚಾಯಿತಿ ಸೇರಿ ಜಿಲ್ಲಾ ಪಂಚಾಯಿತಿ ಆಗಿದೆ. ಜಿಲ್ಲೆಗಳು ಸೇರಿ ರಾಜ್ಯ ಆಗಿದೆ. ರಾಜ್ಯಗಳು ಸೇರಿ ದೇಶ ಆಗಿದೆ. ಆದಿವಾಸಿಗಳು ಮೂಲ ಭಾರತೀಯರು. ಸರಿ, ಆದಿವಾಸಿಗಳಂದ್ರೆ ಯಾರು? ನೀವು ಅಂದ್ರ ಜೇನು ಕುರುಬರು. ನೋಡಿ, ಆದಿವಾಸಿಗಳಿಗೆ ಹಲವಾರು ಹೆಸರುಗಳಿದೆ. ಮೊದಲು ಒಂದು ಗಿರಿಜನರು ಅಂತ ಕೂಡ ಕರೀತಾರೆ, ಆಮೇಲೆ ಬುಡಕಟ್ಟು ಜನರು ಅಂತಲೂ ಕೂಡ ಜೇನು ಕುರುಬ ಅಂತಲೂ ಕರೀತಾರೆ, ಆದಿವಾಸಿಗಳು ಅಂತ ಕರೀತಾರೆ. ಈ ಆದಿವಾಸಿಗಳು ಮೂಲ ಭಾರತೀಯರು. ಅಲ್ಲಿ ಭಾರತೀಯರಲ್ಲಿ ಮೊದಲು ಫಸ್ಟ್ ಜನ ಅಂದ್ರೆ ಆದಿವಾಸಿಗಳು. ಅಂದ್ರೆ ಭಾರತದಲ್ಲಿ ಭಾರತೀಯ ಸಂಸ್ಕೃತಿ ಸ್ಟಾರ್ಟ್ ಆಗಿದ್ದೆ ಆದಿವಾಸಿ ಸಂಸ್ಕೃತಿಯಿಂದ. ನಿಮ್ಮಲ್ಲಿ ಇದೆಯಲ್ಲ ಸಂಸ್ಕೃತಿಗಳು, ಇದರಂತೆ ಈ ದೇಶ ಜನಗಳೇ. ನಾವು ನಮ್ದು ಪ್ರತ್ಯೇಕ ಭಾಷೆ ಇದೆ, ನಮ್ದು ಪ್ರತ್ಯೇಕ ಸಂಸ್ಕೃತಿ ಇದೆ ಅಂದ್ಬಿಟ್ಟು ನಾವು ಇವರೇ ಬೇರೆ ನಾವೇ ಬೇರೆ ಅನ್ನೋಂಗಿಲ್ಲ. ಈ ದೇಶದಲ್ಲಿ ಜನ ಏನು ಇದ್ದಾರೆ ಇವರಂಗೆ ನಾವು ಕೂಡ ಜನನೇ. ಬುಡಕಟ್ಟು ಜನಾಂಗದವರು ಕೂಡ ಪ್ರತ್ಯೇಕ ಭಾಷೆ ಇದ್ರೂ ಪ್ರತ್ಯೇಕ ಸಂಸ್ಕೃತಿ ಇದ್ರೂ ಕೂಡ ಇವರು ಈ ದೇಶದ ಜನಗಳು. ನಮ್ಮ ಶಿಕ್ಷಣ ಸಮಿತಿಯ ಸಭೆ ಅಧ್ಯಕ್ಷರಾದ ಮಾನವರವರು ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೆ ಸಭೆಯ ಪರವಾಗಿ ವಂದನೆಗಳು ಸಲ್ಲಿಸ್ತೀನಿ. ನಾವು ಸಭೆಯ ಅಧ್ಯಕ್ಷತೆಯನ್ನು ಯಜಮಾನರಾದ ಚೆಲುವಯ್ಯನವರು ವಹಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಕೊಡಬೇಕು ಈ ಸಭೆನ ಇವತ್ತು ವಹಿಸ್ಕೊಂಡು. ಹಾಗೂ ಸ್ವಾಗತ. ನೆಕ್ಸ್ಟ್ ವಿಚಾರ, ಇವತ್ತಿನ ಸಭೆಗೆ ನಮ್ಮ ಶಿಕ್ಷಣ ಸಮಿತಿ ಅಧ್ಯಕ್ಷರು ಬಂದಿದ್ದಾರೆ. ಅವ್ರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಸ್ವಾಗತನ ಬಯಸ್ತೀನಿ. ತಗೊಳ್ಳೋ ಕುರಿತು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಇಲ್ಲ, ಇವರಿಬ್ಬರನ್ನೇ ನೋಡಿ, ಒಬ್ಬೊಬ್ರು ಕೆಲಸ ನೋಡ್ಬೇಕು. ಗೇಯಲ್ ಅಂತ ಫಸ್ಟ್ಲೆ ನಾವು ಹೇಳ್ಬಾರ್ದು. ಒಂದ್ ತಿಂಗಳಾದ್ರೆ ನಾವು ನೋಡ್ಬೇಕು. ಫಸ್ಟ್ಲೆ ಆಳ ನೋಡಿಟ್ಟೆ ನಾವು ಗೇಯಲ್ ಅಲ್ಲಿ ಕೆಲಸ ಮಾಡಿ ನೋಡ್ಬೇಕು. ಸುಮ್ಮನೆ ಮಾಡಿಬಿಟ್ಟು ಕೊಡ್ಸೋಕಾಯ್ತದೆ, ಅದೊಂದಾಗಲ್ಲ. ಆ ಥರ ಕೆಲಸ ಇಲ್ಲ. ಈಗ ಇರೋ ಮಕ್ಕಳಿಗೆ ಅವರು ಚೆನ್ನಾಗಿ ಕಲ್ಸಿ ಅವರು ಇನ್ನೊಂದು ಊರು ಕೇಳ್ಸಕ್ಕೆ ಅಷ್ಟೇ. We cannot have marginalized sections, huge sections of the population who feel that they are sub-citizens of a country. On ne peut pas avoir des groupes marginalisés, des pans entiers de la population qui ne se sentent pas considérés comme pleinement citoyens de ce pays. Il est très important dans ce processus de construction de la nation, particulièrement en ces temps de mondialisation, que tous les groupes, toutes les communautés se sentent valorisés et que leur identité soit reconnue. Si nous respectons leur culture, ils se sentiront valorisés. On leur demande de s'intégrer. Pourquoi n'est-ce pas à nous de nous intégrer à eux? Dans leur vision, la tribu est au centre du monde, alors que nous parlons de communautés marginalisées qui sont à la périphérie de notre monde. Nous devons les rapprocher. Why always? In fact, in the tribal world view, the tribal is at the center of his world. Whereas we speak of marginalized communities who are at the peripheries of our world. We need to bring them closer.
ಮೊದಲು ಕಾಡುಗಳಿಗೆ ನಮಗೆಲ್ಲ ಬಿಟ್ಟು ಕೊಡ್ತಿದ್ದರು. ಏನ ಜೇನುತುಪ್ಪ ಅದು ತಿನ್ನೋದು ಮಾಡೋದಕ್ಕೆಲ್ಲ ನಮಗೆ ಬಿಟ್ಟು ಕೊಡ್ತಿದ್ದಾರೆ. ಈಗ ಭಾಳ ತೊಂದರೆ, ಕಾಡಿಗೆ ಹತ್ತೋಕ್ಕಲ್ಲ, ಕಾಡಿಗೆ ಹೋದರೆ ಹೊಡಿತಾರೆ, ಹೊಡೆದುಕೊಂಡ ಕೂಡಿತಾರೆ ಜೇನುಗುರುಬರು. ಹಾಗೆ ಮಾಡಿಕೊಂಡು ಹಾಗೆ ಭಾಳ ನಮಗೆ ತಾಪತ್ರೆ, ಈಗ ಮುಚ್ಚಿನ ತಾಪತ್ರೆ ಇಲ್ಲ. ಸೇಲೆ ಕಟ್ಟೋದು ಮಕ್ಕಳಿಗೆ ವಿದ್ಯಮಾನ ಕಲಿಸಬೇಕು. ಸ್ವಲ್ಪ ನಾವು ಆಗಿದ್ದೇವೆ, ಅದು ನಾವು ಆ ಕಾಲಲ್ಲಿ ಆಗಿದ್ದೋ. ಈಗ ಸ್ವಲ್ಪ ಮಕ್ಕಳು ಬುದ್ಧಿನಾರು ಕಲೀಲಿ ಅಂತ ಸೇಲೆ ಕಟ್ಟಿಸಿ ನಾವು ಓದಿಸಿರೋದು, ಓದ್ಸಕ್ಕ ಮಾಡಿರೋದು. ಕಾಡಲ್ಲಿ ಇದ್ದಿಲ್ಲ ಆ ಕಾಲಲ್ಲಿ ನಮ್ಮ ಮುಂಜಾದ್ರ ಕಾಲಲ್ಲಿ ನಮ್ಮ ದೇವರು ಬಂದ ಕಾಲಲ್ಲಿ ಇದ್ದಾಗ ಈಗ ಸ್ವಲ್ಪ ಒಳ್ಳೆಯದು. ಅದೇ ಮಟ್ಟಾಗ ನಾವು ಇರೋದು. ಈಗ ಇನ್ನೂ ಸಾಗೋದಿಲ್ಲ, ಹೋಗಲ್ಲ. ಏನೇನು ಮಾಡಿದರೂ ಹೋಗೋಕ್ಕಾಗಲ್ಲ. ನಾವು ಇಲ್ಲೇ ಸಾಯ್ಬೇಕಂತ ನಾವು ಅಂತಿರ್ತಿ ಹೊಡೆದಾಡ್ದಾರು ನಾವು ದಾಟೋದಿಲ್ಲ. ಇಲ್ಲೇ ಸತ್ತು ಮಣ್ಣು ಆಗಿಬಿಡಕತ್ತ. ನಾರ ಬೇರೆನೇ ತಿಂದು ಅದು ಇದು ಸೊಪ್ಪು ಸೇದನೆ ತಿಂದು ನಾವು ಇಲ್ಲೇ ಜೀವನ ಕಳಿಯಾಕಂತ ನಾವು ಹವ್ಯಾಸ. ಇತಾಗೊಸಿ ತಾರನು ಅವೇಗೊಸಿ ಬೀಸನು ಶಾಲೆ ಕಡೆಗೆ ಬಾರನು ಚಿನ್ನರ ಅಂಗಳ ಸೇರುನು ಜಿಂಕೆಯಂತೆ ಜಿಗೀನು ಮೀನಿನಂತೆ ಈಜುನು ಹಕ್ಕಿಯಂತೆ ಹಾರುನು ಮೋಡದಂತೆ ತೇಲುನು ಇತಾಗೊಸಿ ತಾರನು ಅವೇಗೊಸಿ ಬೀಸುನು ಶಾಲೆ ಕಡೆಗೆ ಬಾರುನು ಚಿನ್ನರ ಅಂಗಳ ಸೇರುನು ಗಾಳಿಯಂತೆ ಬೀಸುನು ಇತ್ತಾಗೊಸಿ ತಾರನು ಅವೇಗೊಸಿ ಬೀಸುನು ಶಾಲೆ ಕಡೆಗೆ ಬಾರುನು ಚಿನ್ನರ ಅಂಗಳ ಸೇರುನು ಸಂದೆಲು ತರಕಿ ನೋಡುನು ಮೋಡಲು ತಿಂಗನೆ ಕಾಣುನು ಸಂದಲಿ ತರಕಿ ನೋಡುನು ಮೋಡಲು ತಿಂಗನೆ ಕಾಣುನು ಹೆತ್ತಯ್ಯನ ನೆನೆಯುನು ಕಾಡಿಗೂ ಪೂಜೆ ಮಾಡುನು ಇತ್ತಾಗೊಸಿ ತಾರನು